ನನಗೆ ಸಮಗ್ರ ಮಾಹಿತಿ ಇಲ್ಲ ಯಾವ ಕೇಸ್ನಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂತ. ಜಡ್ಜ್ಮೆಂಟ್ ನೋಡಿದ ಮೇಲೆ ಪ್ರತಿಕ್ರಿಯಿಸ್ಬೋದು. ಇಷ್ಟಾದ ಮೇಲೂ ಕೂಡ ಕೇಸು ಅದು ಅವ್ರ ಕಂಪ್ನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು. ಜಡ್ಜ್ಮೆಂಟ್ ಬಂದಿದ್ದರೂ ಎದುರಿಸಬೇಕಾಗಿರೋದು ಜನಾರ್ದನ್ ರೆಡ್ಡಿಯವರು ಮತ್ತು ಅವ್ರ ಕಂಪ್ನಿ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಅದರಲ್ಲಿ ರಾಜಕಾರಣ ಮಾಡೋಕ್ಕೆ ಬಯಸಲ್ಲ. ಏನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪ್ನಿ ಮತ್ತು ಅವರು ಎದುರಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಎದುರಿಸಬೇಕಾಗಿರೋ ಸಂಗತಿ ಅಲ್ಲ. ನಮ್ಮ ಪಾರ್ಟಿ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವ್ರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ, ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂಥ ಕೆಲಸನ ಅವ್ರು ಮಾಡ್ತಾರೆ. ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದಿಲ್ಲ, ಅವರು ಮತ್ತು ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದು. ಶಿಕ್ಷೆ ಅನುಭವಿಸೋದಾದರೂ ಅವರೇ ಅನುಭವಿಸ್ಬೇಕು, ಅಪೀಲ್ ಹೋಗೋದಾದರೂ ಅವರೇ ಹೋಗಬೇಕು, ನಾಟ್ ಪಾರ್ಟಿ. ನಾವು ಹಂಗಂತ ಕಾಂಗ್ರೆಸ್ ರೀತಿಯಲ್ಲಿ ಎಲ್ಲವನ್ನೂ ಜಸ್ಟಿಫೈ ಮಾಡೋಕ್ಕೆ ಹೋಗಲ್ಲ.